ಗಣೇಶ್ ಶೆಟ್ಟಿ ಅಂತ ನಾನು. ಇಲ್ಲಿ ಮಳೆಗಾಲ ಪ್ರಾರಂಭ ಆಗಿದ್ದಷ್ಟೇ ಮೊದಲ ಮಳೆಗೆ ಎಲ್ಲ ಇದು ಹೋಗಿದೆ. ಇಲ್ಲಿ ಮಾ ಹೈವೇ ಅವರು ಮಾಡಿದಂಥ ಕಾಮಗಾರಿ ಕಳಪೆ ಆಗಿರುವುದರಿಂದ ಬೇಕಾದ ಸ್ಥಳದಲ್ಲಿ ಮೋರಿಯನ್ನು ಮಾಡಿಲ್ಲ. ಮತ್ತು ಎಲ್ಲ ನೀರು ಬಂದು ಈಗ ಮಾಡಿದಂಥ ರಸ್ತೆಯು ಎಲ್ಲ ಹಾಳಾಗಿ ಹೋಗಿದೆ. ಈಗ ಇಲ್ಲಿ ಹೋಗುವಂಥ ವಾಹನಗಳಿಗೆ ಏನು ಫಲಕಗಳಿಲ್ಲದೆ ಅದು ಎಲ್ಲ ಜರಿದು ಹೋಗಿರುವುದರಿಂದ ಅದು ಕೆಳಗಡೆಯಿಂದ ಮೇಲಿಂದ ಹೋದಾಗ ವಾಹನಗಳು ಪಾದಚಾರಿಗಳಿಗೆ ಬಿದ್ದು ಏನು ಅಪಘಾತ ಆಗುವ ಸಂಭವ ತುಂಬ ಜಾಸ್ತಿ ಇದೆ. ಯಾರು ನೋಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಅಲ್ಲಿ 2-3 ಮೋರಿ ಮಾಡಿದ್ದಾರೆ. ಅದರಲ್ಲಿ ಯಾವುದರಲ್ಲೂ ನೀರು ಹೋಗೋದಿಲ್ಲ. ಎಲ್ಲಿ ಹೋಗಬೇಕಿದ್ದು ಅದು ಚಿಕ್ಕದಾಗಿ ಮಾಡಿದ್ದಾರೆ. ಆ ಚಿಕ್ಕದಾಗಿ ಮಾಡಿದ್ದರಿಂದ ಎಲ್ಲ ನೀರೆಲ್ಲ ಮೇಲ್ಗಡೆ ಬಂದು ಎಲ್ಲ ತೋಟಕ್ಕೆ ಪ್ರೈವೇಟ್ ಜಾಗಕ್ಕೆಲ್ಲ ನೀರು ನುಗ್ಗಿ ಎಲ್ಲ ನೀರು ತುಂಬಿ ಹೋಗಿದೆ. ಮತ್ತು ಅಲ್ಲಿ 2-3 ಅಲ್ಲಿ ಅಂಡರ್ ಪಾಸ್ ಹತ್ರ ಒಂದು ಮೋರಿ ಏನು ಮಾಡದೆ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ. ಇದರಿಂದ ಜನರಿಗೆ ಹಾದು ಹೋಗೋವರಿಗೆ ಅವರು ವಿದ್ಯಾರ್ಥಿ ಮಕ್ಕಳಿಗೆ ಎಲ್ರಿಗೂ ತುಂಬ ಕಷ್ಟವಾಗ್ತಾ ಇದೆ. ರಾತ್ರಿ ಪ್ರಾಬ್ಲಮ್ ಇತ್ತು. ನನ್ನ ಹೆಸರು ತನ್ಸೀರ್ ಅಂತ ಹೇಳಿ, ಇಲ್ಲಿ ತೋಡರಿನವನೇ. ಇದು ನಮ್ಮದು ಮಂಗಳೂರು ಮೂಡುಬಿದ್ರೆ ಹೈವೇ ಆಗಿದೆ, ಅಂದರೆ ಮಿಜಾರ್ ಅಂತ ಪ್ಲೇಸು. ಇದರಲ್ಲಿ ನೋಡೋದಾದರೆ ನಿಮಗೆ ಕರೆಕ್ಟಾಗಿ ನೋಡಿದ್ರೆ ಇದು ಮೊನ್ನೆ 1 ವಾರ ಮೊದಲು ನಾವು ಕಾಲ್ ಮಾಡಿ ಹೇಳಿದ್ದೇವೆ ಹೈವೇಗೆ, ಆದರೂ ಕೂಡ ಅವರು ಏನು ಕೇರ ಮಾಡಿಲ್ಲ. ಇವಾಗ ನೋಡಿದರೆ 1 ಮನೆಗೆ ಫುಲ್ಲು ಎಲ್ಲ ಹೋಗಿದೆ. ಅದಲ್ಲದೆ ಈಗ ನೀವು ನೀರು ನೋಡೋದಾದರೆ 100 ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲಿಗಂತ ನೀರು ಹೋಗ್ತಾ ಇದೆ ಗೊತ್ತೇ ಇಲ್ಲ. ಅದಲ್ಲದೆ ಇದು ಇವಾಗ ಶಿಕ್ಷಣ ಕಾಶಿ ಅದು ಮೂಡುಬಿದ್ರೆ ಆದ್ದರಿಂದ ನೆಕ್ಸ್ಟ್ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಹತ್ರದಲ್ಲೇ ಇದೆ. ಅದರಿಂದ ಏನು ನಮಗೆ ನೆಕ್ಸ್ಟ್ ಇದಾಗ್ತಾ ಇದೆ, ಏನು ಅವರು ಸರ್ವಿಸ್ ರೋಡ್ ಕ್ಲಿಯರ್ ಮಾಡೋದೇ ಮೇಲೆ ಹೈವೇ ಶುರು ಮಾಡಿದ್ದಾರೆ. ಈ ಸರ್ವಿಸ್ನವ್ರು ತುಂಬ ಅವರಿಗೆ ಕಾಲ್ ಮಾಡಿ ಹೇಳಿದ್ರು, ಅವ್ರು ಕೇರೆ ಮಾಡ್ತಿಲ್ಲ. ನಮ್ಮದು ಹೈವೇ ಬಾಲಾಜಿ ಸರ್ ಏನೋ ಹೆಸರಿದೆ, ಅವ್ರದ್ದು ಬಾಲಾಜಿ ಅಂತ ಹೈವೇ ಇನ್ಚಾರ್ಜ್ ಮಾಡ್ತಾರೆ. ಅವರನ್ನು ಇದು ಮಾಡ್ತಾನೆ ಇಲ್ಲ. ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದ್ದೇನೆ, ಇದುವರೆಗೂ ಏನು ಬಂದಿಲ್ಲ. ಈ ರೂಟಲ್ಲಿ ಹೋಗುವಾಗ ಒಂದು ಎಷ್ಟೋ ಆಕ್ಸಿಡೆಂಟ್ ಆಗಿದೆ. ಇದೇ ರೂಟಲ್ಲಿ ಬೇಕಾದರೆ ನೋಡ್ಬೋದು, ತುಂಬ ಆಕ್ಸಿಡೆಂಟ್ ಆಗಿದೆ. ಒಂದು ಸಿಗ್ನಲ್ ಇಲ್ಲ, ಏನೂ ಇಲ್ಲ. ಎಷ್ಟೋ ಇದರಲ್ಲಿ ಇದು ಆಕ್ಸಿಡೆಂಟ್ ಆಗಿ ನಾವು ಕಣ್ಣಾರೆ ನೋಡಿದ್ದೇವೆ. ಅದರಿಂದ ಇದು ಈ ಬೇರೆ ಊರಿನಿಂದ ಬಂದು ಇಲ್ಲಿ ಮಾಡಿದರೆ ಯಾರಿಗೂ ಇದಾಗಲ್ಲ. UP ಬಿಹಾರಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಲೋಕಲಿಂದ ಯಾರಿಗೂ ಇಂಜಿನಿಯರ್ ಐಡಿಯಾ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ. ಎಲ್ಲ ಒಟ್ರಾಸಿ ಮಾಡ್ತಾ ಇದ್ದಾರೆ. ಅವೈಜ್ಞಾನಿಕ ಅಂದರೆ ತೀರಾ ಅವೈಜ್ಞಾನಿಕವಾಗಿ ಈ ರೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು.